ನಾನು ಹಾರಿಕಾ ಮಂಜುನಾಥ್. ನನ್ನ ನೆಚ್ಚಿನ ಬಂಧುಗಳೇ, ಇವತ್ತಿನ ದಿನ ಹೊಸೂರಿನ ಪುಣ್ಯಕ್ಷೇತ್ರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರರ ಸಾನ್ನಿಧ್ಯವನ್ನು ಹೊಂದಿರುವಂಥ ಪುಣ್ಯಕ್ಷೇತ್ರವಾದಂಥ ಹೊಸೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಯಾಗಿ 60 ವರ್ಷಗಳ ಶುಭ ಸಂದರ್ಭದಲ್ಲಿ ಮಾತೃಶಕ್ತಿ ಮತ್ತು ದುರ್ಗಾವಾಹಿನಿಯ ವತಿಯಿಂದ ದೀಪ ಪೂಜೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅನೇಕ ಜನ, 100 ಜನ ತಾಯಂದಿರು ಸೇರಿ ದೀಪ ಪೂಜೆಯನ್ನ ಮಾಡಿದ್ದಾರೆ. ಆ ದೀಪದಲ್ಲಿ ಮಹಾನ್ ಲಕ್ಷ್ಮಿಯನ್ನ ಕಾಣುವ ಮೂಲಕ ಯಾವ ಅಗ್ನಿಯನ್ನ ನಿರಂತರ ಸನಾತನ ಧರ್ಮ ಆರಾಧಿಸ್ತಾ ಬಂದಿದ್ದೀವಿ. ಅಗ್ನಿ ಮೀಳೆ ಪುರೋಹಿತ ಯಜ್ಞಸ್ಯ ದೇವ ಮಾತೃಜಂ ಹೋತಾಹಾರ ಮೃತ ದದಾತಮಂ ಅಂತ ಋಗ್ವೇದದ ಮೊದಲನೇ ಶ್ಲೋಕದಲ್ಲಿ ಮೊದಲನೇ ಮಂತ್ರದಲ್ಲೇ ನಾವು ಆರಾಧಿಸ್ತೀವೋ ಅಂತ ಶುದ್ಧ ಅಗ್ನಿಯನ್ನ, ಪವಿತ್ರ ಅಗ್ನಿಯನ್ನ ಮನೆಗಳಲ್ಲೂ ಹಚ್ಚುವ ಮೂಲಕ, ದೀಪ ಪೂಜೆಯ ಮೂಲಕ ಆ ಅಗ್ನಿಯಲ್ಲಿ, ಆ ದೀಪದಲ್ಲಿ ಮಹಾಲಕ್ಷ್ಮಿಯನ್ನ ಕಾಣುವ ಮೂಲಕ, ಮಹಾಲಕ್ಷ್ಮಿಯನ್ನ ಆರಾಧಿಸುವ ಮೂಲಕ ಒಂದು ಕುಟುಂಬಕ್ಕೆ ಒಳಿತಾಗಲಿ, ಧರ್ಮಕ್ಕೆ ಒಳಿತಾಗಲಿ, ದೇಶಕ್ಕೆ ಒಳಿತಾಗಲಿ ಅನ್ನೋ ಶುಭ ಚಿಂತನೆಯನ್ನ ಮಾಡುವ ಮೂಲಕ ಅನೇಕ ಜನ ತಾಯಂದಿರು ಇವತ್ತು ದೀಪ ಪೂಜೆಯನ್ನ ಮಾಡಿದ್ದಾರೆ. ಆ ದೀಪ ಪೂಜೆಯಲ್ಲಿ ಅನೇಕ ಜನ ತಾಯಂದಿರು ಭಾಗವಹಿಸುವ ಮೂಲಕ ಧರ್ಮದ, ಸಂಸ್ಕೃತಿಯ ಮತ್ತು ದೇಶದ ಅರಿವನ್ನು ಕೂಡ ಮೂಡಿಸುವಂತ ಬೌದ್ಧಿಕನ್ನು ಸಹ ಹಿರಿಯರು ಇಟ್ಕೊಂಡಿದ್ರು. ಹಿರಿಯರು ಸಹ ಮಾತಾಡಿದ್ದಾರೆ ಮತ್ತು ಧಾರ್ಮಿಕ ಇಂಥ ಕಾರ್ಯಕ್ರಮಗಳು ಇನ್ನೂ ಮುಂದುವರಿತಾ ಇರುತ್ತೆ. ಮತ್ತು ವಿಶ್ವ ಹಿಂದೂ ಪರಿಷತ್ನ ಈ ಸಂಘಟನಾ ಕಾರ್ಯಕ್ರಮ ಮತ್ತು ಮಾತೃಶಕ್ತಿ ಮತ್ತು ದುರ್ಗಾವಾಹಿನಿಯ ತಾಯಂದಿರು ನಿರಂತರ ಮಾಡ್ತಾ ಇರುವಂತ ಸಂಸ್ಕೃತಿಯನ್ನ ಇನ್ನಷ್ಟು ಉದ್ದೀಪನಗೊಳಿಸುವಂತ ಕಾರ್ಯ ಇದೇ ರೀತಿಯಲ್ಲಿ ದೇಶದಲ್ಲಿ ಮುಂದುವರಿಲಿ ಅನ್ನೋ ಆಶಯದಿಂದ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ಬಂದು ಇಂಥ ದೈವಿ ಕೆಲಸಗಳನ್ನ ಮಾಡ್ತಾ ಇದೆ. ಈ ಕೆಲಸಗಳಿಗೆ ಭಗವಂತ ನಮ್ಗೆ ಆಶೀರ್ವಾದವನ್ನ ಕೊಡ್ಲಿ. ಯಾವ ಧರ್ಮ ಮತ್ತು ಈ ದೇಶದ ಕಾರ್ಯಕ್ಕೆ ನಾವು ಕಟಿಬದ್ಧರಾಗಿ ನಿಂತಿದ್ದೀವೋ ಆ ಕೆಲಸಕ್ಕೆ ತಾಯಿ ಭಾರತಾಂಬೆ ನಮಗೆ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಂತೀವಿ. ಜೈ ಹಿಂದ್, ವಂದೇ ಮಾತರಂ. ஓசூரில் விஸ்வ ஹிந்து பரிஷத் அமைப்பின் 60வது ஆண்டு நிறைவையொட்டி பெண்கள் பங்கேற்ற திருவிளக்கு பூஜை. கிருஷ்ணகிரி மாவட்டம் ஓசூரில் விஸ்வ ஹிந்து பரிஷத் அமைப்பின் 60 ஆண்டுகள் நிறைவடைந்ததை கொண்டாடும் விதமாக ஏராளமான பெண்கள் பங்கேற்ற திருவிளக்கு பூஜை நடைபெற்றது. மாவட்ட மாத்ரு சக்தி மற்றும் துர்கா வாகினி அமைப்புகளின் நிர்வாகிகள் திருமதி பத்மஜா மற்றும் திருமதி மதுகலா ஆகியோர் குத்துவிளக்கு பூஜையை மந்திரங்கள் சொல்லி துவக்கி வைத்தனர். உலகில் உள்ள அனைத்து ஜீவராசிகளும் நலமுடன் வாழவும், உலக நன்மை வேண்டியும் ஜோதியாய் சுடராய் சூடரொளி விளக்காய் விளங்கும் இறைவனை வழிபட்டனர். இதனால் உலகம் உய்வதோடு மக்களுக்கு திருமண தடை நீங்கி திருமணம் நடக்கும், இல்லத்தில் சந்தோஷம் பெருகும், மாங்கல்ய பாக்கியம் நிலைக்கும், கால சர்ப்ப தோஷங்கள் நீங்கும், நல்ல வாழ்க்கை துணை அமையும் என்ற அதீத நம்பிக்கையுடன் ஒளி வடிவான இறைவனை வழிபட்டனர். தனியார் திருமண மண்டபத்தில் நடைபெற்ற இது சுமார் 700க்கும் மேற்பட்ட பெண்கள் அவரவர்கள் கொண்டு வந்திருந்த குத்து விளக்கிற்கு அலங்காரங்கள் செய்து அதன் முன் அமர்ந்து அப்சரை மற்றும் குங்குமத்தால் மந்திரங்கள் சொல்லி அர்ச்சனை செய்து வழிபட்டனர்.
நம்ம இந்து மதத்துக்கு முக்கியமானது என்றால் ஆன்மீகம் என்பது இந்த விளக்கு பூஜை தான். அதுவும் பெண்களுக்காக இந்த குத்துவிளக்கு பூஜை மிக சிறப்பாக இங்க நடந்தது. விஸ்வ இந்து பரிஷத்தோட 60ஆம் ஆண்டு இந்த விழாவை முன்னிட்டு தான் நம்ம முதல்ல இந்த ஓசூர் மாநகரத்துல இந்த விளக்கு பூஜை நடத்தப்பட்டது. ವಿಳಕು ಪೂಜೆ ரொம்ப ಅರುಮೆಯಾಗಿ ನಡೆದಿದೆ. ವಿಶ್ವ ಹಿಂದೂ ಪರಿಷತ್ನ 60ನೇ ವರ್ಷ ಪೂರ್ತಿ ಆಗಿರುವ ಸಂದರ್ಭದಲ್ಲಿ ತಾಯಂದಿರನ್ನು ಕರೆದು ದೀಪೋತ್ಸವ ಮತ್ತು ದೀಪ ಪೂಜೆಯನ್ನು ಹೊಸೂರು ಮೀರಾ ಮಹಲ್ನಲ್ಲಿ ದುರ್ಗಾಶಕ್ತಿ ಮತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ್ ಅವರ ಆರ್ಗನೈಸೇಷನ್ ನಲ್ಲಿ ಏರ್ಪಡಿಸಲಾಯಿತು. ಇದರಲ್ಲಿ ಎಲ್ಲ ಸಂಘ ಪರಿವಾರದವರು ಎಲ್ಲರೂ ಭಾಗವಹಿಸಿದ್ರು. ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ರು. ಇದರ ಉದ್ದೇಶ ಏನಂದ್ರೆ ಸರ್ವೇ ಜನ ಸುಖಿನೋ ಭವಂತು, ಪ್ರತಿಯೊಬ್ಬ ಜೀವಿಯು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಈ ಪೂಜೆಯನ್ನು ವಿಶ್ವ ಹಿಂದೂ ಪರಿಷತ್ ಸಾರ್ವವಾಗಿ ಇಲ್ಲಿ ನಡೆಸಲಾಯಿತು. ಜೈ ಹಿಂದ್.